ನಿಮ್ಮ ಫೋನ್ಗೆ ಕಾಲ್ ಬಂದಾಗ ಇನ್ನೂ ಹಳೆ ರಿಂಗ್ ಟೋನ್ ಬರ್ತಾ ಇದೆಯಾ? ಕೇವಲ 2 ನಿಮಿಷದಲ್ಲಿ ನಿಮಗೆ ಇಷ್ಟವಾಗಿರೋ ಸಾಂಗ್ ನ ಇನ್ಕಮಿಂಗ್ ಕಾಲ್ ರಿಂಗ್ ಟೋನ್ ಆಗಿ ಸೆಟ್ ಮಾಡಬಹುದು. ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಫೋನ್ಗೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೇ ಆಗ್ಲಿ ಅವರ ಒಂದು ಕಾಲು ನಿಮ್ಮ ಮೊಬೈಲ್ಗೆ ಬಂತು ಅಂದ್ರೆ ನಿಮಗೆ ಇಷ್ಟವಾಗಿರುವಂತಹ ಸಾಂಗ್ ನ ನೀವು ರಿಂಗ್ ಟೋನ್ ಆಗಿ ಸೆಟ್ ಮಾಡಬಹುದು. ಅದನ್ನ ಯಾವ ರೀತಿ ಸೆಟ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಇನ್ಕಮಿಂಗ್ ಕಾಲ್ ರಿಂಗ್ ಟೋನ್ ನೀವು ಸೆಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಅಪ್ಲಿಕೇಶನ್ ಇರುತ್ತೆ ನೋಡಿ, ಅದನ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಂಗ್ ಟೋನ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ರಿಂಗ್ ಟೋನ್ ಅಂತ ಬಂತಲ್ಲ, ಇದನ್ನ ನೀವು ಸರ್ಚ್ ಮಾಡಿ. ಸರ್ಚ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕೆಳಗಡೆ ರಿಂಗ್ ಟೋನ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಮೀಡಿಯಾ ಮತ್ತೆ ರಿಂಗ್ ಟೋನ್ ನೋಟಿಫಿಕೇಶನ್ ಅಲಾರಾಮ್ ಅಂತ ಕೇಳುತ್ತೆ. ಇದು ನಿಮ್ಗೆ ಎಷ್ಟು ಸೌಂಡ್ಸ್ ಬೇಕೋ ಅದನ್ನೆಲ್ಲ ಇಲ್ಲಿ ಸೆಟ್ ಮಾಡ್ಕೊಳ್ಬಹುದು ನೀವು. ಅದೇ ರೀತಿಯಾಗಿ ನೀವು ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿದ್ರೆ ಇಲ್ಲಿ ರಿಂಗ್ ಟೋನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನೀವು. ಈ ರಿಂಗ್ ಟೋನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ರಿಂಗ್ ಟೋನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಈ ತರ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ ಮೊಬೈಲ್ ಅಲ್ಲಿ ಏನಾದ್ರೂ 2 ಸಿಮ್ ಇತ್ತು ಅಂದ್ರೆ ನೀವು 2 ಸಿಮ್ಗೂ ಒಂದೊಂದು ರಿಂಗ್ ಟೋನ್ ನ ಸೆಟ್ ಮಾಡ್ಕೊಳ್ಬಹುದು. ಇಲ್ಲಿ ಮೊದಲನೇ ಸಿಮ್ ಇದೆ ಅಲ್ಲ, ಇಲ್ಲಿ ನಾವು ರಿಂಗ್ ಟೋನ್ ನ ಸೆಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕ್ಲಾಸಿಕ್ ಅಂತ ಐತಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದಿರುತ್ತೆ ನೋಡಿ, ಇದೆಲ್ಲ ಮೊಬೈಲ್ ಅಲ್ಲಿ ಬಂದಿರುವಂತ ಡಿಫಾಲ್ಟ್ ರಿಂಗ್ ಟೋನ್ ಗಳಾಗಿರುತ್ತೆ. ಇದರಲ್ಲಿ ನೀವು ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂತ ನಿಮಗೆ ಇಷ್ಟವಾಗಿರುವಂತ ಸಾಂಗ್ಸ್ ನ ನೀವು ಸೆಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಬ್ಯಾಕ್ ಬನ್ನಿ. ಇಲ್ಲಿ ಆನ್ ದಿಸ್ ಡಿವೈಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿರುವಂತ ಸಾಂಗ್ಸ್ ಏನಿದೆ ನೋಡಿ ಅವೆಲ್ಲವೂ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಬಂದಿರುವಂತ ಸಾಂಗ್ಸ್, ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರುವಂತ ಸಾಂಗ್ಸ್. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಒಳಗಡೆ ಸಾಂಗ್ಸ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದ್ರೆ ನಾನು ಈ ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ವಿಡಿಯೋನ ಹಾಕಿರ್ತೀನಿ. ಆ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಮೂವಿ ಸಾಂಗ್ಸ್ ನಾಗ್ಲಿ ಅಥವಾ ಯಾವುದೇ ಒಂದು ಸಾಂಗ್ಸ್ ನ ನೀವು ನಿಮ್ಮ ಮೊಬೈಲ್ ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೀವು ನೋಡ್ಕೊಳ್ಬಹುದು. ಇಲ್ಲಿ ನಿಮಗೆ ಬೇಕಾಗಿರುವಂತ ಸಾಂಗ್ಸ್ ಎಲ್ಲ ಕೆಳಗಡೆ ಬರುತ್ತೆ. ಇಲ್ಲಿ ನಿಮಗೆ ಇಷ್ಟವಾಗಿರುವಂತ ಸಾಂಗ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನಿವಾಗ ಒಂದು ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಮುಂದ್ಗಡೆ ಒಂದು ರೌಂಡ್ ಶಿಪ್ ಮಾರ್ಕ್ ಕಾಣಿಸ್ತಾ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಈ ತರ ನಿಮ್ಗೆ ನೀಲಿ ಕಲರ್ ಆಗಿ ಟಿಕ್ ಆಗುತ್ತೆ. ಅದು ಟಿಕ್ ಆಯ್ತು ಅಂದ್ರೆ ಬ್ಯಾಕ್ ಬನ್ನಿ. ಈ ತರ ಇವಾಗ ನಿಮ್ ಮೊಬೈಲ್ ಗೆ ಯಾರೇ ಒಂದು ಕಾಲ್ ಮಾಡ್ಲಿ ಇದೇ ರಿಂಗ್ ಟೋನ್ ನಿಮ್ಗೆ ಕೇಳಿಸುತ್ತೆ. ಅಂದ್ರೆ ಇವಾಗ ನೀವೇನ್ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡಿ, ಇದೇ ಸಾಂಗ್ ಅನ್ನೋದು ನಿಮ್ಗೆ ರಿಂಗ್ ಟೋನ್ ಆಗಿ ಕೇಳುತ್ತೆ. ಅದೇ ರೀತಿಯಾಗಿ ಇಲ್ಲಿ 2ನೇ ಸಿಮ್ ಕೂಡ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಆನ್ ದಿಸ್ ಡಿವೈಸ್ ಅಂತ ಐತಿಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ 2ನೇ ಸಿಮ್ಗೆ ಯಾವ ರೀತಿ ಮ್ಯೂಸಿಕ್ ಬರಬೇಕು ಅಂದ್ರೆ ನಿಮ್ಗೆ 2ನೇ ಸಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರು ಅಂದ್ರೆ ಅದಕ್ಕೆ ಯಾವ ರಿಂಗ್ ಟೋನ್ ಬರಬೇಕು ನೋಡಿ, ಆ ಒಂದು ರಿಂಗ್ ಟೋನ್ ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು ಕೆಳಗಡೆ. ಸೊ ಇಲ್ಲಿ ಮೊದಲನೇ ಸಿಮ್ಗೆ ಒಂದು ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ 2ನೇ ಸಿಮ್ಗೆ ನೀವು ಇನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬೇರೆ ಏನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ 2 ಸಿಮ್ಗೂ ಕೂಡ ಒಂದೇನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇನ್ಕಮಿಂಗ್ ಕಾಲ್ ರಿಂಗ್ ಟೋನ್ ನ ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳಿ. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಸ್ವಲ್ಪ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.